ಬೆಳಗಾವಿ ಮಾರ್ಕೆಟ್ ಠಾಣೆ ಪೊಲೀಸರ ಭರ್ಜರಿ ಬೇಟೆ. ನೀಟ್ ಹೆಸರಲ್ಲಿ ವಂಚಿಸುತ್ತಿದ್ದ ಆರೋಪಿ ಅಂದರ್. ಬಹುಕೋಟಿ ವಂಚನೆ ಕೇಸ್ ಭೇದಿಸಿದ ಬೆಳಗಾವಿ ಪೊಲೀಸರು. ಎಸ್ ವೀಕ್ಷಕರೇ, ಸದ್ಯ ದೇಶದಾದ್ಯಂತ ನೀಟ್ ಹಗರಣ ಸದ್ದು ಮಾಡುತ್ತಿದೆ. ಈ ಮಧ್ಯೆ ನೀಟ್ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂದ ವಿದ್ಯಾರ್ಥಿಗಳನ್ನು ಪುಸಲಾಯಿಸಿ ವಂಚನೆ ಮಾಡುತ್ತಿದ್ದ ಅಂತರರಾಜ್ಯ ವಂಚಕನನ್ನ ಬೆಳಗಾವಿ ಪೊಲೀಸರು ಮುಂಬೈನಲ್ಲಿ ಬಂಧನ ಮಾಡಿದ್ದಾರೆ. ತೆಲಂಗಾಣ ಮೂಲದ ಅರಗೊಂಡ ಅರವಿಂದ್ ಅಲಿಯಾಸ್ ಅರುಣ್ ಕುಮಾರ್ ಎಂಬಾತ ಬೆಳಗಾವಿಯ ಕೃಷ್ಣದೇವರಾಯ ವೃತ್ತದ ಬಳಿಯ ಸಿಟಿ ಪ್ಲಾಜಾ ಬಿಲ್ಡಿಂಗ್ನಲ್ಲಿ ಕಚೇರಿಯೊಂದನ್ನು ತೆರೆದು ಕೆಲಸಕ್ಕೆ 10 ಜನರನ್ನು ನೇಮಿಸಿಕೊಂಡಿದ್ದ. ನೀಟ್ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂದ ವಿದ್ಯಾರ್ಥಿಗಳಿಗೆ ಕರೆ ಮಾಡಿ ನಿಮಗೆ ಸರ್ಕಾರಿ ಕೋಟಾದಡಿ ಎಂಬಿಬಿಎಸ್ ಸೀಟ್ ಕೊಡಿಸಿದೆ ಅಂತ ಲಕ್ಷಾಂತರ ರೂಪಾಯಿಗಳನ್ನು ಪಡೆದುಕೊಂಡು ಅಕ್ಷರಶಃ ವಂಚನೆ ಮಾಡಿಬಿಟ್ಟಿದ್ದ. ಈತನ ವಿರುದ್ಧ ಕಳೆದ ನವೆಂಬರ್ನಲ್ಲಿ ಬೀದರ್ ಮೂಲದ ಆಸ್ಮಿಯಾ ಬೇಗಂ ಅನ್ನುವಂಥವರು ದೂರು ಕೂಡ ಕೊಟ್ಟಿದ್ದರು. ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಕೈಗೊಂಡ ಪೊಲೀಸರಿಗೆ ಬೆಚ್ಚಿ ಬೀಳಿಸುವ ಸಂಗತಿಯೊಂದು ಗೊತ್ತಾಗಿದೆ. ಆರೋಪಿ ಅರಗೊಂಡ ಅರವಿಂದ್ 10ಕ್ಕೂ ಹೆಚ್ಚು ಜನರ ಬಳಿ ಬೆಳಗಾವಿಯೊಂದರಲ್ಲೇ 1,30,30,00,000ಕ್ಕೂ ಹೆಚ್ಚು ಹಣವನ್ನ ಇಸಿದುಕೊಂಡು ಪರಾರಿಯಾಗಿದ್ದಾನೆ. ಅಷ್ಟೇ ಅಲ್ಲದೆ ಬೆಂಗಳೂರಿನ ಅಶೋಕನಗರ, ಆರ್ಟಿ ನಗರ, ಮಧ್ಯಪ್ರದೇಶ, ತೆಲಂಗಾಣದ ಪೊಲೀಸ್ ಠಾಣೆಯಲ್ಲಿಯೂ ಈ ಆರೋಪಿಯ ವಿರುದ್ಧ ಹಲವು ಪ್ರಕರಣಗಳು ದಾಖಲಾಗಿವೆ. ಸದ್ಯ ಮುಂಬೈನ ಸಾಕಿನಾಕಾದಲ್ಲಿ ನೀಟ್ ಕೌನ್ಸೆಲಿಂಗ್ ಕಚೇರಿ ತೆರೆದಿದ್ದ ಆರೋಪಿಯನ್ನ ಟೆಕ್ನಿಕಲ್ ಎವಿಡೆನ್ಸ್ ಆಧಾರದಲ್ಲಿ ಅರೆಸ್ಟ್ ಮಾಡಿದ ಬೆಳಗಾವಿಯ ಮಾರ್ಕೆಟ್ ಠಾಣೆ ಪೊಲೀಸರು ಆರೋಪಿಯನ್ನ ಬೆಳಗಾವಿಗೆ ಕರೆತಂದಿದ್ದಾರೆ. ಆರೋಪಿಯ ಬಳಿ 12 ಲಕ್ಷ ನಗದು, 5 ಮೊಬೈಲ್ ಫೋನ್, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, 15 ಕಂಪ್ಯೂಟರ್ ಸೇರಿ ಹಲವು ಪರಿಕರಗಳನ್ನು ಜಪ್ತಿ ಮಾಡಿಕೊಂಡಿದ್ದಾರೆ. ಪ್ರಕರಣವನ್ನು ಭೇದಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಮಾರ್ಕೆಟ್ ಠಾಣೆ ಪಿಎಸ್ಐ ಹುಸೇನ್ ಕೇರೂರ್ ಹಾಗೂ ತಂಡವನ್ನು ಬೆಳಗಾವಿಯ ಕಾನೂನು ಸುವ್ಯವಸ್ಥೆ ವಿಭಾಗದ ಡಿಸಿಪಿ ರೋಹನ್ ಜಗದೀಶ್ ಅಭಿನಂದಿಸಿದ್ದಾರೆ. ಈ ರೀತಿ ಕೌನ್ಸೆಲಿಂಗ್ ಸೆಂಟರ್ಗಳನ್ನು ತೆರೆದುಕೊಂಡು ವಿದ್ಯಾರ್ಥಿಗಳನ್ನು ವಂಚಿಸುವಂತವರ ಬಗ್ಗೆ ಎಚ್ಚರಿಕೆಯಿಂದ ಇರುವಂತೆ ಡಿಸಿಪಿ ರೋಹನ್ ಜಗದೀಶ್ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ನಾರ್ತ್ ಫಸ್ಟ್, ಉತ್ತರ ಕರ್ನಾಟಕದ ಆವಾಜ್.